पार्थाय प्रतिबोधितां भगवता नारायणेन स्वयं. ನಮಸ್ಕಾರ. ಗುರಿ ಯಾವುದು, ಅದನ್ನು ಆ ಗುರಿಯನ್ನು ಪಡೆಯೋದಕ್ಕೆ ಸರಿಯಾದ ಮಾರ್ಗ ಯಾವುದು? ಕೆಲವು ಜನರಲ್ಲಿ ಕೆಲವು ಭಾವನೆಗಳಿರುತ್ತೆ. ನಾನು ಚೆನ್ನಾಗಿದ್ದರೆ ಸಾಕು, ನಾನು ಚೆನ್ನಾಗಿರಬೇಕು, ಸುಖವಾಗಿರಬೇಕು, ಖುಷಿಯಾಗಿರಬೇಕು, ಯಾರಿಗೆ ಏನಾದರೂ ಪರವಾಗಿಲ್ಲ, ಇನ್ನೊಬ್ಬರ ಬಗ್ಗೆ ನನಗೆ ಆ ಕಳಕಳಿ ಇಲ್ಲ, ನಾನಾಗಿ ತಲೆ ಕೆಡಿಸ್ಕೋಬೇಕು, ನನಗೂ ಅವ್ರಿಗೇನು ಸಂಬಂಧ, ನನ್ನ ಪಾಟಿಗೆ ನಾನು ಬಿಟ್ಬಿಡಿ, ನಾನು ಪಾಟಿಗೆ ನಾನು ಖುಷಿಯಾಗಿರ್ತೀನಿ ಅಂತ ಒಂದು ಭಾವನೆ ಇದೆ. ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು. ಇದು ಒಂದು ಸೆಲ್ಫಿಶ್ನೆಸ್, ಏನು ಸ್ವಾರ್ಥತೆ. ಒಬ್ಬ ವ್ಯಕ್ತಿ ಸ್ವಾರ್ಥವಾಗಿರಬೇಕಾ, ನಿಸ್ವಾರ್ಥತೆ ಅಂತ ಇರಬೇಕಂತ ಹೇಳಿದ್ರೆ ಅವ್ರವರೆಗೂ ಅವರು ಸಂತೋಷವಾಗಿ ಖುಷಿಯಾಗಿ ಹ್ಯಾಪಿಯಾಗಿರುವಂಥದ್ರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಪ್ರತಿಯೊಬ್ಬರು ಅದೇ ರೀತಿ ಅಂದ್ಕೊಂಡಾಗ, ಯಾರು ಇನ್ನೊಬ್ಬರ ಮೇಲೆ ಪ್ರತಿಯೊಂದಕ್ಕೂ ಯಾವುದೋ ಒಂದು ವಿಷಯಕ್ಕೂ ಅಥವಾ ಪ್ರತಿಯೊಂದಕ್ಕೂ ಇನ್ನೊಬ್ಬರ ಮೇಲೆ ಆಧಾರ ಪಟ್ಟಿದ್ದಾಗ ಅವರು ಸುಖವಾಗಿ ನಿಜವಾಗ್ಲೂ ಸಹ ಸುಖವಾಗಿರೋದಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಸಹ ನಮಗೆ ಒಬ್ಬರಿಂದ ಒಬ್ಬರಿಗೆ ಒಂದು ಬರುವಂಥದ್ದು. ಹಾಗಾದರೆ ನಿಸ್ವಾರ್ಥತೆ ಜೀವನ ಮಾಡಬೇಕಾ? ಜೀವನದ ಗುರಿ ಏನು, ಮಾರ್ಗ ಯಾವುದು ಅನ್ನೋದನ್ನು ಭಗವಾನ್ ಕೃಷ್ಣ ಗೀತೆಯಲ್ಲಿ ತಿಳಿಸ್ತಾರೆ. ಬನ್ನಿ, ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ಮಯೋಗ ಭಗವಾನ್ ಕೃಷ್ಣ ಹೇಳ್ತಾನೆ, ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾ ರಾಮೋ ಮೋಘಂ ಪಾರ್ಥ ಸಜೀವತಿ. ವ್ಯಕ್ತಿಗಳು ತನ್ನಂತೆಗೆ ತಾನು ಸುಖವಾಗಿದ್ದರೆ ಸಾಕು, ಸಂತೋಷವಾಗಿದ್ದರೆ ಸಾಕು, ಬೇರೆಯವ್ರ ಬಗ್ಗೆ ಒಂದು ಅನುಕಂಪ ಇಲ್ಲದೇ ಇರುವಂಥದ್ದು, ಮತ್ತು ನಾನು ಸುಖವಾಗಿದ್ದರೆ, ನಾನು ಸಂತೋಷವಾಗಿದ್ದರೆ, ನನ್ನ ಪಾಟಿಗೆ ನಾನಿದ್ದರೆ ನನಗೆ ಎಲ್ಲರೂ ಬೇಕು, ಆದರೆ ನಾನು ಯಾರಿಗೂ ಇಲ್ಲ ಅನ್ನೋ ಒಂದು ಅವರ ಒಂದು ಇಂದ್ರಿಯಗಳ ಲೋಲತೆಯಿಂದಲೂ ಇಂದ್ರಿಯಗಳ ಸುಖಕ್ಕೆ ಅಂಟಿಕೊಂಡು ಅಲ್ಲೇನೇ ಇರೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡಲ್ಲ. ಹಾಗಾದರೆ ಈ ಒಂದು ವ್ಯಕ್ತಿತ್ವ, ಈ ಒಂದು ಅಪ್ರೋಚ್, ಈ ಒಂದು ಸೈಕಲಾಜಿಕಲ್ ಅಪ್ರೋಚ್, ಈ ಒಂದು ಹ್ಯಾಬಿಟ್ನ ಬದಲಾವಣೆ ಮಾಡಿ ಅಲ್ಲಿಂದ ಹೊರಗಡೆ ಬಂದು ನಾನು ಮತ್ತು ನನ್ನ ಕುಟುಂಬ, ನಾನು ಮತ್ತು ನನ್ನ ಸಮಾಜ ಅನ್ನೋ ಭಾವನೆ ಬರಬೇಕು ಅಂತಿದ್ರೆ ಆವಾಗ ಪ್ರತಿಯೊಬ್ಬರು ಖುಷಿಯಾಗಿರೋಕ್ಕೆ ಸಾಧ್ಯತೆ ಇದೆ. ಎಲ್ಲರೂ ಸ್ವಾರ್ಥಪರರಾದರೆ ಯಾರೂ ಸುಖವಾಗಿರಲ್ಲ. ಹಾಗಾದರೆ ಯಾವ ಅಪ್ರೋಚ್, ಗುರಿ ಏನು, ಮಾರ್ಗ ಯಾವುದು? ಗುರಿ ಅಂದರೆ ನಾವು ಜೀವನದ ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ, ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಗತಿ ಪಡೆಯುವಂಥ ಒಂದು ಉದ್ದೇಶ, ಮತ್ತು ಅದನ್ನು ಪಡೆಯೋದಕ್ಕೆ ಒಂದು ಸರಿಯಾದ ಒಂದು ಮಾರ್ಗ, ಒಂದು ಪಾತ್, ಅದು ಅವಶ್ಯಕತೆ ಇದೆ. ಅದಕ್ಕೆ ಬಹಳ ಒಂದು 2 ಲೈನಲ್ಲಿ ಶ್ರೀ ಆನಂದಮೂರ್ತಿಯವರು, ಆನಂದ ಮಾರ್ಗದ ಪ್ರತಿಪಾದಕರು ಹೇಳ್ತಾರೆ, ಆತ್ಮ ಮೋಕ್ಷಾರ್ಥಂ ಜಗತ್ ಹಿತಾಯ ಚ. ಆತ್ಮ ಮೋಕ್ಷಾರ್ಥಂ, ನನ್ನ ಒಂದು ಸೆಲ್ಫ್ ರಿಯಲೈಸೇಷನ್ ಆ್ಯಂಡ್ ಸರ್ವಿಸ್ ಟು ಹ್ಯುಮ್ಯಾನಿಟಿ, ಸರ್ವಿಸ್ ಟು ಸೊಸೈಟಿ. ಸೊ ಹಾಗಾದರೆ ಸೆಲ್ಫ್ ರಿಯಲೈಸೇಷನ್ ಅಂದರೆ ಏನು? ನನ್ನನ್ನು ನಾನು ಉದ್ಧಾರ ಮಾಡ್ಕೋಬೇಕು, ನಾನು ಅಂತ ಯಾರು ಅರ್ಥಕೋಬೇಕು, ತಿಳ್ಕೋಬೇಕು. ನಾನು ಅನ್ನೋದನ್ನ ಒಂದು ಆತ್ಮಾವಲೋಕನ. ಸೊ ಇಟ್ಸ್ ಎ ಜರ್ನಿ ಇನ್ಸೈಡ್. ಗೋ ಮೋರ್ ಡೀಪರ್ ಆ್ಯಂಡ್ ಡೀಪರ್ ಇನ್ಸೈಡ್ ಟು ನೋ ಹೂ ಯು ಆರ್, ವಾಟ್ ಯು ಆರ್, ವೈ ಯು ಹ್ಯಾವ್ ಕಮ್ ಆನ್ ದಿಸ್ ಅರ್ತ್ ಆ್ಯಂಡ್ ವಾಟ್ ಯು ಆರ್ ಡೂಯಿಂಗ್. ನಾನು ಪಡೆಯಬೇಕಾದ ಗುರಿಯನ್ನು, ತಲುಪಬೇಕಾದ್ರೆ ನಾನು ಇರುವ ಮಾರ್ಗ ಸರಿ ಇದೆಯಾ? ಈಗ ನಾವು ಬೆಂಗಳೂರಿಂದ ಒಂದು ರೋಡಲ್ಲಿ ಹೋಗ್ತೀವಿ, ಮೈಸೂರು ಕಡೆ ರೋಡಲ್ಲಿ ಹತ್ತೀವಿ. ಮೈಸೂರು ಕಡೆ ರೋಡಲ್ಲಿ ಹೋದಾಗ ನಾವು ಮಂಗಳೂರು ತಲುಪಲ್ಲ, ಮೈಸೂರು ಮಾತ್ರನೇ ತಲುಪ್ತೀವಿ. ಚೆನ್ನೈ ಹೋಗಬೇಕಾದ ರೂಟಲ್ಲಿ ಪ್ರಾರಂಭ ಮಾಡಿ ಮೈಸೂರಿಗೆ ಹೋಗಬೇಕು ಅಂದರೆ ಹೋಗಲ್ಲ. ಹಾಗಂದರೆ ಮಾರ್ಗದ ಮೇಲೆ ನಮ್ಮ ಗುರಿ ತಲುಪುತ್ತೆ, ಅಥವಾ ಗುರಿಗೆ ಒಂದು ಮಾರ್ಗ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇರುವಂಥ ಮಾರ್ಗ ಯಾವುದಪ್ಪ ಅಂತ ಹೇಳಿದ್ರೆ, ಎಲ್ಲರಿಗೂ ಒಂದು ಕಾಮನ್ ಗುರಿ ಒಂದೇ. ಏನು? ಸಂತೋಷವಾಗಿರಬೇಕು, ಸುಖವಾಗಿರಬೇಕು, ಅದಾದ ಮೇಲೆ ಅನಂತವಾದ ಆನಂದವನ್ನು ಪಡಿಬೇಕು. ಹಾಗಾದರೆ
ಅದಕ್ಕೆ ಮಾರ್ಗ ಬೇರೆ ಬೇರೆ ಇರೋಕ್ಕೆ ಸಾಧ್ಯತೆ ಇಲ್ಲ. ನಾಣ್ಯ ಪಂಥ ವಿದ್ಯತೆ ಅಯನಾಯ, ದೆರ್ ಇಸ್ ನೋ ಅದರ್ ಪಾತ್, ದೆರ್ ಇಸ್ ಓನ್ಲಿ ಒನ್ ಪಾತ್. ಯಾವ ಪಾತ್ ಅದು ಅಂತ ಹೇಳಿದ್ರೆ ಫಿಸಿಕೋ ಸೈಕೋ ಸ್ಪಿರಿಚುವಲ್ ಅಪ್ರೋಚ್. ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಪ್ರಗತಿ, ಪ್ರಗತಿಯನ್ನು ಪಡೆಯುವ ಒಂದು ಹಾದಿ, ಒಂದು ದಾರಿ, ಆ ದಾರಿನಲ್ಲಿ ಹೋಗುವಂಥದ್ದು. ಹಾಗಾದರೆ ಆತ್ಮ ಮೋಕ್ಷಾರ್ಥ ಬಂದರೆ ಸೆಲ್ಫ್ ರಿಯಲೈಸೇಷನ್, ಅದಕ್ಕೆ ಮೆಡಿಟೇಟ್ ಮಾಡಬೇಕು, ಬೇರೆ ಒಂದು ಆಧ್ಯಾತ್ಮಿಕ ಚಿಂತನೆ ಮಾಡಬೇಕು, ಆಧ್ಯಾತ್ಮಿಕ ಗುರುವಿನ ಸಂಪರ್ಕದಲ್ಲಿ ಬರಬೇಕು. ಮತ್ತು ಜಗತ್ ಹಿತಾಯಚ, ಜಗತ್ ಹಿತಾಯಚ ಅಂದರೆ ಜಗತ್ತಿನ ಹಿತಕ್ಕೆ ನಾವು ಮಾಡಬೇಕಾದ ಕರ್ತವ್ಯಗಳೇನು, ನಮ್ಮ ಜವಾಬ್ದಾರಿಗಳೇನು, ನನ್ನ ಒಂದು ವೈಯಕ್ತಿಕ ಕರ್ತವ್ಯ ಏನು, ನನ್ನ ಕೌಟುಂಬಿಕ ಒಂದು ಕರ್ತವ್ಯಗಳು ಏನು, ಜವಾಬ್ದಾರಿಗಳು ಏನು, ನನ್ನ ಒಂದು ಸಮಾಜದ ಕರ್ತವ್ಯಗಳು, ಜವಾಬ್ದಾರಿಗಳು ಏನು ಅಂತ ಪ್ರತಿಯೊಬ್ಬರು ಅರಿತುಕೊಂಡಾಗ, ತಿಳಿದುಕೊಂಡಾಗ, ಆ ಮಾರ್ಗದಲ್ಲಿ ಅವರ ಹೆಜ್ಜೆ, ಅವರು ಕಾಲು ಮುಂದೆ ಹಾಕಿ ಒಂದಷ್ಟು ಹೆಜ್ಜೆ ಹಾಕ್ತಾ ಮುಂದೆ ಹೋದಾಗ ಅವರು ಅದನ್ನು ತಲುಪೋದಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ಪ್ರತಿಯೊಬ್ಬರ ಒಂದು ಎಂಪತಿ, ಸಿಂಪತಿ, ಇನ್ನೊಬ್ಬರ ಒಂದು ಕರುಣೆ, ದಯೆ, ಮತ್ತು ಒಂದು ಸೇಮ್ ಫೀಲಿಂಗ್, ಸಿಂಪತಿ ಅನ್ನೋ ಭಾವನೆ ಬೆಳೆಸ್ಕೋಬೇಕು. ಜೊತೆಗೆ ಇನ್ನೊಬ್ಬರಿಗೆ ಒಂದು ಆಹಾರ, ವಸ್ತ್ರ, ಒಂದು ವಿದ್ಯೆ, ಇಂಥದ್ರಲ್ಲಿ ನಾವು ಸಹಕಾರ ಮಾಡೋಂಥದ್ದು, ಸಪೋರ್ಟ್ ಮಾಡೋಂಥದ್ದು ಆಗಬಹುದು, ಬಹಳ ಅವಶ್ಯಕತೆ ಇರುವಂಥ ಅವರಿಗೆ. ಅದೇ ರೀತಿ ಕೆಲವರಿಗೆ ಶಾರೀರಿಕವಾಗಿ ಒಂದು ಬಲಾಢ್ಯರಾಗಿರ್ತಾರೆ, ಆದರೆ ಮಾನಸಿಕವಾಗಿ ವೀಕ್ ಇರ್ತಾರೆ, ಅವ್ರಿಗೇನೋ ಮಾನಸಿಕವಾಗಿ ಸಪೋರ್ಟ್ ಕೊಡಬೇಕು. ಕೆಲವರು ಮಾನಸಿಕವಾಗಿ ಸ್ಟ್ರಾಂಗ್ ಇರ್ತಾರೆ, ಆದರೆ ಫಿಸಿಕಲ್ ಆಗಿ ವೀಕ್ ಇರ್ತಾರೆ, ಅವ್ರಿಗೆ ನಾವು ದೈಹಿಕವಾಗಿ ಸಪೋರ್ಟ್ ಮಾಡಬೇಕು. ಕೆಲವರು ಶಾರೀರಿಕ ಮತ್ತು ಮಾನಸಿಕವಾಗಿ ಎರಡರಲ್ಲೂ ಸಹ ವೀಕ್ ಇರ್ತಾರೆ, ಅವರಿಗೆ ನಾವು ಸಮಾಜದ ಅದು ಜವಾಬ್ದಾರಿ ಆಗುತ್ತೆ, ಅವರಿಗೆ ನಾವು ಒಂದು ರಕ್ಷಣೆ ಕೊಟ್ಟು, ಅವರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟು, ಅವರಿಗೆ ನಾವು ನಾನು ನಿನ್ನ ಜೊತೆ ಇದ್ದೀನಿ ಅಂತ ನಿಂತ್ಕೊಳ್ಳುವಂಥದ್ದು ಒಂದು ಕರ್ತವ್ಯ, ನಮ್ಮ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ಸಾಮಾಜಿಕ ಕರ್ತವ್ಯವನ್ನು ತೋರಿಸ್ಬೇಕು. ಹೀಗಾಗಿ ಸಾಮಾಜಿಕ ಕರ್ತವ್ಯದಲ್ಲಿ ನಮ್ಮ ಆತ್ಮಚಿಂತನೆ ಮತ್ತು ಆತ್ಮಚಿಂತನೆಯಲ್ಲಿ, ಆತ್ಮಾವಲೋಕನದಲ್ಲಿ, ಆತ್ಮ ಶೋಧನೆಯಲ್ಲಿ, ಆತ್ಮ ಪರಿಶೋಧನೆಯಲ್ಲಿ, ಆತ್ಮವನ್ನು ತಾನು ಅರಿತುಕೊಳ್ಳುವ ಮಾರ್ಗದಲ್ಲಿ ಸಮಾಜ ಸೇವೆ ಅಂದರೆ ಎರಡೂ ಸಹ ಇಂಟರ್ಲಿಂಕ್ಡ್. ಏನು? ಆತ್ಮಮೋಕ್ಷಾರ್ಥಂ ಜಗತ್ ಹಿತಾಯಚ, ಹಿತದಲ್ಲಿ ನನ್ನ ಆತ್ಮಮೋಕ್ಷ ಮತ್ತು ನನ್ನ ಆತ್ಮಮೋಕ್ಷದಲ್ಲಿ ಜಗತ್ತು ಇದೆ ಅಂತ. ಯಾಕೆಂದರೆ ನಾವು ಒಂದು ಕಾಸ್ಮಾಲಜಿ, ಒಂದು ಸಾಮೂಹಿಕ ಕುಟುಂಬ, ನಮ್ಮದು ವಿಶ್ವ ಕುಟುಂಬ. ಇದರಲ್ಲಿ ಪ್ರತಿಯೊಬ್ಬರು ಅವರವರೇ ದಾರಿ ಮಾರ್ಗ ಹುಡ್ಕೊಂಡು ಹೋಗೋದಕ್ಕೆ ಸಾಧ್ಯತೆ ಇಲ್ಲ. ಎಲ್ಲರೂ ಒಂದು ಮಾರ್ಗದಲ್ಲಿ ಹೋಗಿ ಸಂಘಚದ್ವಂ ಸಂವದದ್ವಂ, ಗೋ ಟುಗೆದರ್, ಮಾರ್ಚ್ ಟುಗೆದರ್ ಟುವಾರ್ಡ್ಸ್ ದಿ ಗೋಲ್, ಹೋಲ್ಡಿಂಗ್ ದ ಹ್ಯಾಂಡ್ಸ್ ಟುಗೆದರ್. ಆವಾಗ ಎಲ್ಲರೂ ಕೈ ಜೋಡಿಸಿ ಪ್ರತಿಯೊಬ್ಬರು ಸಹ ಗುರಿಯತ್ತ ನಡಿಬೇಕಾದಾಗ ಸಮಾಜದ ಪ್ರಗತಿಯನ್ನು, ಪ್ರತಿಯೊಬ್ಬ ವ್ಯಕ್ತಿಯ ಪ್ರಗತಿಯನ್ನು ಮಾಡ್ಕೊಂಡು ಹೋಗುವಂತಹದ್ದು ಬಹಳ ಅವಶ್ಯಕತೆ ಇದೆ. ಅರ್ಜುನ, ನೀನು ಇಂದ್ರಿಯ ಲೋಲತೆಯಿಂದ ಅಥವಾ ನಿನ್ನ ಇಂದ್ರಿಯಗಳ ಸಂತೃಪ್ತಿಗೋಸ್ಕರ ಮಾತ್ರನೇ ನೀನು ಕೆಲಸ ಮಾಡಿದ್ದೀರಾ. ನೀನು ನಿನ್ನ ಒಂದು ನಿಜವಾದ ಪ್ರಗತಿಯ ಕಲ್ಯಾಣ ಪಥದಲ್ಲಿ, ಅದೇ ರೀತಿ ಸಮಾಜದ ಹಿತಕ್ಕಾಗಿ ಮಾಡುವ ಈ ಸೇವಾ ಕಾರ್ಯಕ್ರಮಗಳಲ್ಲಿ ಎರಡರಲ್ಲೂ ತೊಡಗಿಸಿಕೊಂಡಾಗ ನಿನ್ನ ನಿಜವಾದ ಪ್ರಗತಿ, ನಿನ್ನ ನಿಜವಾದ ಗುರಿಯನ್ನು ನೀನು ತಲುಪುವುದಕ್ಕೆ ಸಾಧ್ಯತೆ ಇದೆ. ಇದುವೇ ಸರಿಯಾದ ಮಾರ್ಗ ಅಂತ ಹೇಳುವಂಥದ್ದು ಭಗವಾನ್ ಕೃಷ್ಣ ಈ ಶ್ಲೋಕದಲ್ಲಿ. ಮತ್ತು ತಾವೆಲ್ಲರೂ ಸಹ ನಮ್ಮ ಒಂದು ಈ ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕವನ್ನು ನಾವು ಆದಷ್ಟು ಪ್ರಯತ್ನ ಮಾಡಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ನಿಮಗೆ ಯಾವುದೇ ಒಂದು ಶ್ಲೋಕದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಅದರ ಬಗ್ಗೆ ಒಂದಷ್ಟು ವಿವರಣೆ ಬೇಕು ಅಂತ ನಿಮಗೆ ಅನಿಸಿದಾಗ ನಮ್ಮ ಒಂದು ಕಾಮೆಂಟ್ ಬಾಕ್ಸಲ್ಲಿ ಆ ಶ್ಲೋಕದ ಬಗ್ಗೆ ಅಥವಾ ಏನೋ ಒಂದು ಪ್ರಶ್ನೆ ಇದ್ದರೆ ದಯವಿಟ್ಟು ತಿಳಿಸಿ. ಅದರ ಬಗ್ಗೆ ಸಹ ನಾವು ಒಂದಷ್ಟು ಮಾಹಿತಿ ನಿಮಗೆ ಈ ಮೂಲಕ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಯಾಗಿರಿ ಅಂತ ಹೇಳೋದು ದೃಷ್ಟಿಯಿಂದ ಧನ್ಯವಾದಗಳು ತಿಳಿಸ್ತೀನಿ. ನಮಸ್ಕಾರ.